ಏನು ಎಲ್ಲರೂ ಈ ಸಲ ಇಂಗ್ಲೀಷ್ನಾಗಂತರೂ ಎಷ್ಟು ಕಮ್ಮಿ ಮಾರ್ಕಸ್ ತೆಗ್ದಿರಂದ್ರೆ ನಿಮ್ಮ ಟೀಚರ್ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಬರಾಕತ್ತೈತಿ. ಯಾಕೆ ನಾ ಹೇಳ್ಕೊಟ್ಟಿದ್ದು ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲನ? ಯಾಕೆ ಎಲ್ಲರೂ ಸುಮ್ಕದಿರಲ್ಲ? ಏನಾಗೈತೆ ಏನಾರು ಹೇಳ್ರಿ, ಅರ್ಥ ಆಗೈತೋ ಇಲ್ಲೋ ಹೇಳ್ರಿ. ಟೀಚರ್ ರೀ, ಅದು ನಮ್ಗೆ ಇಂಗ್ಲೀಷ್ ಅಂದ್ರೆ ಸ್ವಲ್ಪ ಕಷ್ಟ ಆಕೈತ್ರಿ. ದಿನಾಲು ಓದ್ಕೋಬೇಕು, ಹೇಳ್ಕೊಟ್ಟಿದ್ದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಅವಾಗ ಬರೋದು ಗೊತ್ತೇನ? ತಗೋರಿ, ಏನಾಗಂಗಿಲ್ಲ, ಒಂದಿಷ್ಟು ಶಬ್ದ ಹೇಳ್ಕೊಡ್ತೇನಂತ ನಾ ಹೇಳ್ಕೊಟ್ಟಂಗೆ ಹೇಳ್ರಿ. ಹಾಲಿಡೇ, ವಿಲೇಜ್, ಪರ್ಫಾರ್ಮೆನ್ಸ್. ಪಯಪ್ಪ ಒಬ್ಬೊಬ್ರು ಒಂದೊಂಥರ ಹೇಳ್ತೀರಿ ನೋಡು. ನಿಜ ಏನದ ನಿಂದು? ಪಪ್ಪ ಮೆನ್ಸ್ ಅಂದಿ, ಹೇಳಿ ಇನ್ನೊಮ್ಮೆ. ಪರ್ಫಾರ್ಮೆನ್ಸ್ ಅನ್ನು ಪರ್ಫಾರ್ಮೆನ್ಸ್ ಅಲ್ಲಪ್ಪ, ಅದು ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ ಚಂದಗಿ ಹೇಳಕ್ ಕಲ್ಕೋಬೇಕು ಏನಪ್ಪ. ನೋಡಿ ಇನ್ನೊಂದ್ಸರಿ ಹೇಳ. ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್. ಹಿಂಗ ಸ್ವಲ್ಪ ಇನ್ನೂ ಸ್ವಲ್ಪ ಫಾಸ್ಟಾಗಿ ಹೇಳಿದ್ರೆ ಕರೆಕ್ಟಾಗಿ ಬರ್ತೈತೇನಪ್ಪ? ಹ್ಞೂ ರೀ ಟೀಚರ. ಎಲೆಕ್ಟ್ರಿಸಿಟಿ, 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 ಎಲೆಕ್ಟ್ರಿಸಿಟಿ. ಗುರು ಹೇಳನ್ನೊಮ್ಮೆ. ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಅಲ್ಲಪ್ಪ, ಅದು ಎಲೆಕ್ಟ್ರಿಸಿಟಿ. ಹೇಳ. ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿ. ಎಷ್ಟು ಸರಿ ಹೇಳ್ಕೊಡ್ಬೇಕು ಗುರು ನಿನಗೆ? ಅದು ಎಲೆಕ್ಟ್ರಿಸಿಟಿ ಅಲ್ಲ, ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ. ಇವತ್ತು ಶಾಲೆ ಫೀಸ್ ತುಂಬಾಕ ಸ್ಕೂಲಿಗೆ ನಿಮ್ಮ ಅಪ್ಪರ್ ಬರಕತ್ತಾರ ಹೋದಲ್ಲ? ಹ್ಞೂ ರೀ ಟೀಚರ. ಅವ್ರ ಹತ್ರ ಮಾತಾಡ್ತೇನೆ ತಡಿ. ಟೀಚರ ರೀ, ಬಾಗಿಲ್ದಾಗ ಅವ್ರ ಅಪ್ಪರ್ ಬಂದಾರ ನೋಡ್ರಿ. ಬರ್ರಿ ಸರ್ ಇಲ್ಲಿ ಒಳಗೆ. ನಮಸ್ತೆ ರೀ ಟೀಚರ. ಏನಿಲ್ರಿ ಸರ, ನಿಮ್ಮ ಹತ್ರ ಒಂದಿಷ್ಟು ಮಾತಾಡ್ಬೇಕಿತ್ರಿ. ಏನ್ರಿ ಟೀಚರ? ಏನಿಲ್ರಿ, ಎಲ್ಲ ಮಕ್ಳಿಗೂ ಇಂಗ್ಲೀಷ್ದ ಶಬ್ದಾರ್ಥ ಹೇಳ್ಕೊಡಕತ್ತಿದ್ದೆ. ಅದ್ರ ಒಂದಿಷ್ಟು ಕಷ್ಟ ಆಕವಲ್ರಿ ಅವಕ್ಕೆ ಹೇಳಕ. ತಿದ್ದಿಸಿ ಹೇಳ್ಕೊಡಕತ್ತಿದ್ದೆ. ಎಲ್ಲಾರು ಒಂದಿಷ್ಟು ತಕ್ಕ ಮಟ್ಟಿಗೆ ಹೇಳಕತ್ತಿದ್ರು ಕರೆಕ್ಟಾಗಿ. ಅದ್ರ ನಿಮ್ಮ ಮಗ ಅದನಲ್ರಿ ಗುರು, ಅವಂಗ ಎಷ್ಟು ಹೇಳ್ಕೊಟ್ರು ಎಲೆಕ್ಟ್ರಿಸಿಟಿ ಅನ್ನೋದು ಬರವಲ್ರಿ. ಎಲೆಕ್ಟ್ರಿಸಿಟಿಗೆ ಎಲೆಕ್ಟ್ರಿಕಿಟಿ ಅನ್ನಕತ್ತಾನ್ರಿ. ಅವ್ನ ಕೆಪಾಸಿಟಿನ ಹಂಗೆ ಬಿಡ್ರಿ ಮೇಡಮ್ ಅರ. ಓ, ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್.